ಕುಂಭಮೇಳದಲ್ಲಿ ಕಾಲ್ತುಳಿತ ಸಂಭವಿಸಿತು. ಅನೇಕ ಜನ ಪ್ರಾಣವನ್ನು ಕೂಡ ಕಳೆದುಕೊಂಡರು. ಆ ಕಾಲ್ತುಳಿತದ ಬಳಿಕ ಮಹಾಕುಂಭಮೇಳ ಈಗ ಹೇಗಿದೆ? ಪ್ರಯಾಗ್ರಾಜ್ನಲ್ಲಿ ಯಥಾಸ್ಥಿತಿಗೆ ಮರಳಿದೆಯಂತೆ ಭಕ್ತರ ಪುಣ್ಯ ಸ್ನಾನ. ಯಥಾಸ್ಥಿತಿಗೆ ಮರಳಿದೆ. ಕುಂಭಮೇಳದ ಮಹಾದುರಂತಗಳು ನಡೆದ ನಂತರದಲ್ಲಿ ಈಗ ಸುಗಮವಾಗಿ ಸಾಗ್ತಾ ಇದೆ. ಸಂಗಮ ಸ್ಥಳದಲ್ಲಿ ಶಾಂತವಾಗಿ ಗಂಗೆಯಲ್ಲಿ ಮಿಂದೆದ್ದಿದ್ದಾರೆ ಭಕ್ತರು. ನೂಕು ನುಗ್ಗಲೂ ಇಲ್ಲ, ತಳ್ಳಾಟ ಇಲ್ಲ, ನಿರ್ಭೀತಿಯಿಂದ ಭಕ್ತರು ಓಡಾಟ ಮಾಡ್ತಾ ಇದ್ದಾರೆ. ಯಾವುದೇ ಅನಾಹುತವೂ ಕೂಡ ಸಂಭವಿಸ್ತಾ ಇಲ್ಲ. ಸಂಭವಿಸದಂತೆ ಮುನ್ನೆಚ್ಚರಿಕೆಯ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. TV5ನಲ್ಲಿ ಪ್ರಯಾಗ್ರಾಜ್ನ ಸದ್ಯದ ಪರಿಸ್ಥಿತಿಯ ಅನಾವರಣ ಮಾಡ್ತಾ ಇದ್ದೀವಿ ನಾವು. ಯಾಕಂತ ಹೇಳಿದರೆ ನೋಡಿ, ಯಾವಾಗಲೂ ಕೂಡ ಅನೇಕ ಜನ ಒಟ್ಟಿಗೆ ಒಂದು ಸ್ಥಳದಲ್ಲಿ ಸೇರ್ತಾರೆ ಅಂತ ಹೇಳಿದಾಗ ಅದು ಕೂಡ ಕೋಟ್ಯಂತರ ಜನ. ನಿನ್ನೆ ಬಹಳ ದೊಡ್ಡ ಮಟ್ಟದಲ್ಲಿ ಜನ ಸೇರಿದ್ದಕ್ಕೆ ಕಾರಣ ಅಂತ ಹೇಳಿದರೆ ಅಮಾವಾಸ್ಯೆಯ ಕಾರಣಕ್ಕಾಗಿ ಇಡೀ ದೇಶದ ಮೂಲೆ ಮೂಲೆಯಿಂದಲೂ ಕೂಡ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಹರಿದು ಬಂದಿದ್ದರು. ಕೋಟ್ಯಂತರ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದರು. ಈ ಕಾರಣದಿಂದಾಗಿ ಪುಣ್ಯ ಸ್ನಾನ ಮಾಡುವಂಥ ಆ ಸ್ಥಳದಲ್ಲಿ ಒಂದು ರೀತಿ ಸ್ಮಶಾನದ ರೀತಿಯಲ್ಲಿ ಕಾಣಿಸ್ತಾ ಇತ್ತು. ನರಕ ಯಾತನೆ ಆಗೋಯಿತು. ಕೈ ತುಳ್ಕೊಂಡು ಕಾಲಿನಲ್ಲಿ ತುಳ್ಕೊಂಡು ಹಾಗೆ ಅಂದರೆ ಬಿದ್ದಂಥವ್ರನ್ನ ಕೈ ಮೇಲೆ, ಕಾಲ ಮೇಲೆ, ಎದೆ ಮೇಲೆ, ತಲೆ ಮೇಲೆ ಕಾಲಿಟ್ಟು ಹೋಗುವಂಥ ಪರಿಸ್ಥಿತಿ ಇತ್ತು. ಬಿದ್ದವ್ರು ಬಿದ್ದಲ್ಲೇ ನರಳಾಡಿ ಒದ್ದಾಡಿ ಸಾಯ್ತಾ ಇದ್ರು. ಅಂದರೆ ತುಂಬ ನರಳಾಡ್ತಾ ಇದ್ರು. ಯಾವ ಪುಣ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳಿಕ್ಕೆ ಹೋಗಿದ್ರೋ ಆ ಪುಣ್ಯದ ಸ್ಥಳದಲ್ಲಿ ಅವರು ನರಕವನ್ನು ಅನುಭವಿಸಿಬಿಟ್ರು. ಅಲ್ಲಿ ಓಡುವಂಥ ಜನರು ಕೂಡ ಯಾರೂ ಕೂಡ ಸಹಾಯಕ್ಕೆ ಹೋಗಲಿಲ್ಲ. ದೇವರ ಸ್ವರೂಪದಲ್ಲಿ ಬಿದ್ದು ನರಳಾಡ್ತಾ ಇರುವಂಥವ್ರನ್ನ ರಕ್ಷಣೆ ಮಾಡಲಿಕ್ಕೆ ಹೋಗಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವರು ತಮ್ಮ ಜೀವವನ್ನು ಉಳಿಸಿಕೊಂಡ್ರೆ ಸಾಕು ಎನ್ನುವ ಧಾವಂತದಲ್ಲಿದ್ದರು. ತಮ್ಮ ಜೀವವನ್ನು ಉಳಿಸಿಕೊಂಡು ಹೇಗಾದರೂ ಮಾಡಿ ಒಂದು ಸುರಕ್ಷಿತ ಸ್ಥಳಕ್ಕೆ ಹೋದರೆ ಸಾಕು ಅಂತ ತಾವು ಬಚಾವಾಗುವ ಆಲೋಚನೆಯಲ್ಲಿದ್ದಂಥ ಜನ, ಜೀವ ಭಯದಲ್ಲಿ ಓಡ್ತಂಥ ಜನ, ಜೀವ ಭಯದಲ್ಲಿ ತಮ್ಮ ಪ್ರಾಣವನ್ನು ಒತ್ತೆ ಇಟ್ಟು ತಮ್ಮ ಸುರಕ್ಷಿತ ಸ್ಥಳಕ್ಕೆ ಹೋಗುವಂಥ ಜನ ಯಾರು ಬಿದ್ದರೇನು, ಯಾರು ಒದ್ದಾಡಿದ್ರೇನು. ಕೆಲವಷ್ಟು ಜನ ನೋಡಬೇಕಾಗಿತ್ತು ನೀವು. ಒದ್ದಾಡ್ತಾ ಇದ್ದರೆ, ಪ್ರಾಣ ಹೋಗ್ತಾ ಇದ್ದರೆ, ಚೀರಾಡ್ತಾ ಇದ್ದರೆ ಕೆಲವಷ್ಟು ಜನ ಮೊಬೈಲ್ ಹಿಡ್ಕೊಂಡು ನಿಂತಿದ್ರು. ಮೊಬೈಲಲ್ಲಿ ವಿಡಿಯೋ ಮಾಡ್ತಾಯಿದ್ರು. ರಕ್ಷಣೆಗೆ ಹೋಗುವ ಬದಲಾಗಿ ಅವ್ರನ್ನ ವಿಡಿಯೋ ಮಾಡುವಂಥ ಅನೇಕ ಸಂದರ್ಭಗಳನ್ನು ನೋಡಿದ್ವಿ. ಬಟ್ ಈಗಿನ ಪರಿಸ್ಥಿತಿ ಹೆಂಗಿದೆ? ಮಾತಾಡೋಣ. ನವೀನ್ ಕುಮಾರ್ BL ಅವರು, ಮಹಾಕುಂಭಮೇಳದ ಯಾತ್ರಿ ಅವರು ನಮ್ಮ ಜೊತೆ ಸಂಪರ್ಕಕ್ಕೆ ಬಂದಿದ್ದಾರೆ. ನಮಸ್ಕಾರ ನವೀನ್ ಕುಮಾರ್ ಅವರೇ. ನಮಸ್ತೆ ಸರ್. ಇವತ್ತು ತಾವು ಕೂಡ ಅಲ್ಲಿದ್ದೀರಿ ಅಂತ ನಾವು ಭಾವಿಸ್ತೀವಿ. ಹೌದು. ಇವತ್ತಿನ ಪರಿಸ್ಥಿತಿ ನೀವು ಕಂಡಂತೆ ಹೇಗಿದೆ? ನಾವು ಇಲ್ಲಿ ಅರೌಂಡ್ ಒಂದು 11:30ಗೆ ರೀಚ್ ಆದ್ವಿ ಪ್ರಯಾಗ್ರಾಜ್. ಓಕೆ. ಸೊ ರಶ್ ಕಡಿಮೆ ಇತ್ತು ನಿನ್ನೆ ಕಂಪೇರ್ ಮಾಡಿದ್ರೆ. ಓಕೆ. ನನಗೆ ಒಂದು ಪ್ರಶ್ನೆ ಇದೆ, ಹೆಂಗಿದೆ ಅಂತ ಕೇಳೋಕ್ಕಿಂತ ಮುಂಚೆ ಇನ್ನೊಂದು ಪ್ರಶ್ನೆ ಇದೆ ನನಗೆ, ಮೂಲಭೂತ ಪ್ರಶ್ನೆ. ಅಲ್ಲಿ ಇಷ್ಟೊಂದು ಗಲಾಟೆ ಗದ್ದಲ ನಡೆದು ಹೋಗಿದೆ, ಪ್ರಾಣ ಭಯ, ಜೀವ ಭಯದಿಂದ ಜನ ಓಡೋಡಿ ಬಂದಿದ್ದಾರೆ. ಅಪ್ಪ ನಂಗೆ ಪುಣ್ಯನೂ ಬೇಡ, ಯಾವ ಪ್ರಾಪ್ತಿನೂ ಬೇಡ, ನನ್ನ ಜೀವ ಉಳಿದ್ರೆ ಸಾಕು ಅನ್ನುವ ಮಟ್ಟಕ್ಕೆ ಬಂದಿದ್ರು. ಅಷ್ಟಾದರೂ ಕೂಡ ನೀವು ಧೈರ್ಯ ಮಾಡಿ ಹೋದ್ರಲ್ಲ, ಹೆಂಗೆ ಸಾಧ್ಯ ಆಯಿತು? ಸೊ ಇದು ಆಕ್ಚುಲಿ ನಾವು ಟ್ರಿಪ್ ಪ್ಲಾನ್ ಮಾಡಿದಾಗ ಇವೆಲ್ಲ ಗೊತ್ತಿರಲಿಲ್ಲ. ಇಲ್ಲಿ ಬಂದ್ಮೇಲೆ ನಮಗೆ ಇಲ್ಲಿ ರೀಚ್ ಆದ್ಮೇಲೆ ನಮ್ಗೆ ಗೊತ್ತಾಗಿದ್ದು ಈ ಥರ ಆಗಿದೆ ಅಂತ. ಸೊ ನಾವು ಬೆಳಗ್ಗೆ ಒಂದು 11:30ಗೆ ಬರ್ಬೇಕಾದ್ರೆ ಮೆಸೇಜ್ ಅಲ್ಲಿ ಬರ್ತಾ ಇತ್ತು, ಮನೆಯಿಂದಾನು ಫೋನ್ ಮಾಡಿ ಹೇಳ್ತಿದ್ರು ಈ ತರ ಆಗಿದೆ, ಸ್ಯಾಂಪೇಡ್ ಆಗಿದೆ, ಹುಷಾರಾಗಿರಿ ಅಂತ. ಸೊ ನಾವು ಇಲ್ಲಿ ಬರೋ ಅಷ್ಟರಲ್ಲಿ ಆ ತರ ಏನು ಎಲ್ಲ ಇದಾಗಿಲ್ಲ, ಕ್ಲಿಯರ್ ಆಗಿತ್ತು. ಸೊ ಇಲ್ಲೆಲ್ಲ ಸ್ಟೆಪ್ಸ್ ತಗೊಂಡಿದ್ದಾರೆ, ಮತ್ತೆ ಯಾರು ಭಯಭೀತರ ಆಗಿಲ್ಲ, ಎಲ್ಲ ಆರಾಮಾಗಿ. ನೆನ್ನೆಗೆ ಹೋಲಿಕೆ ಮಾಡಿದ್ರೆ ಇವತ್ತಿನ ಜನಸಂಖ್ಯೆಯಲ್ಲಿ ವ್ಯತ್ಯಾಸಗಳಿದೆಯಾ? ನೀವು ಕೇಳಿದಂತೆ ಈಗ ಇವತ್ತು ನೀವು ನೋಡ್ತಾ ಇದ್ದಂತೆ? ಇಲ್ಲ, ಆಕ್ಚುಲಿ ಜನ ಜಾಸ್ತಿನೇ ಇದ್ದಾರೆ. ನಾನು ವಿಚಾರಿಸ್ದೆ ಕೆಲವರನ್ನ, ಪೊಲೀಸ್ ಅವ್ರನ್ನ ವಿಚಾರಿಸ್ದೆ. ಇಲ್ಲಿ ಚಾಯ್ ಪಾಯಿಂಟ್ ಅಂತ ಇದೆ, ಅದು ಬ್ಯಾಂಗ್ಳೂರವರೇ ನಡೆಸ್ತಾ ಇದ್ದಾರೆ. ನಿನ್ನೆ ವಿಷಯದ ಬಗ್ಗೆ ಇವತ್ತರ ಬಗ್ಗೆ ವಿಚಾರಿಸಿದಾಗ ಅವರು ಆ ತರ ಏನು ಇದಾಗಿಲ್ಲ, ಜನಗಳು ಬರ್ತಾನೆ ಇದ್ದಾರೆ. ಅರೌಂಡ್ ಮೋರ್ ದೆನ್ 60 lakhs ಇದೆ ಅಂತ ಹೇಳ್ತಿದ್ರು ಅವರು. ಓಕೆ. ಹಾಗಾಗಿ ಜನ ಏನ್ ಕಡಿಮೆ ಆಗಿಲ್ಲ, ಇನ್ನು ಇವತ್ತೂ ತುಂಬಾ ಜನ ಬರ್ತಾನೆ ಇದ್ದಾರೆ. ಸರಿ, ಪುಣ್ಯ ಸ್ನಾನದ ಸಂದರ್ಭದಲ್ಲಿ ಆ ಸ್ಥಳದಲ್ಲಿ ಹೆಂಗಿದೆ ವಾತಾವರಣ? ಅಲ್ಲಿ ಸ್ವಲ್ಪ ಜನಗಳು ಹರಿಬರಿಲಿ ಇರ್ತಾರೆ. ಸ್ವಲ್ಪ ಅಲ್ಲಿ ಇವಾಗ ಮ್ಯಾನೇಜ್ ಮಾಡ್ತಾ ಇದ್ದಾರೆ, ಪೊಲೀಸ್ ಅವರು ಇದ್ದಾರೆ, ಫ್ರೀಲಾನ್ಸರ್ಸ್ ಇದ್ದಾರೆ, ಬೇರೆ ಬೇರೆ ಜನ ಇದ್ದಾರೆ, ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ದಾರೆ. ಸೊ ಎಲ್ಲ ಆತರ ಏನು ಇದಿಲ್ಲ, ಓಕೆ, ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಸೊ ಜನ ಈಗ ತುಂಬಾ ದಿನಗಳಿಂದ ಬುಕ್ ಮಾಡಿಕೊಂಡು ಹೋಗಬೇಕು, ಈ ಕುಂಭಮೇಳದಲ್ಲಿ ಭಾಗವಹಿಸಬೇಕು. ಐತಿಹಾಸಿಕ ಮೇಳ ಇದು. ಆದರೆ ಬಟ್ ಈ ಥರದ ಘಟನೆಗಳು ನಡೆದಾಗ ಪ್ರತಿಯೊಬ್ಬರಿಗೂ ಒಂದು ಭಯ ಇರುತ್ತೆ, ಆತಂಕ ಇರುತ್ತೆ. ನಿಮಗೆ ಆತಂಕ ಇಲ್ಲ. ನಿಮ್ಮ ಮಾತುಗಳನ್ನು ಕೇಳಿಸ್ಕೊಳ್ಳುವಂಥ ಜನ ಕೂಡ ಏನು ಅಂದ್ಕೊಳ್ಬೇಕು ಅಂತ ಈಗ
ಒಂದು ವಿಶ್ವಾಸಕ್ಕೆ ಬರ್ಬೋದಾ, ಆತ್ಮವಿಶ್ವಾಸ ತೆಗೆದುಕೊಳ್ಬೋದಾ? ಹೌದು ಸರ್, ಏನಂದ್ರೆ ಇಲ್ಲಿ ನೀಟಾಗಿ ಮ್ಯಾನೇಜ್ ಮಾಡಿದ್ದಾರೆ. ನಿನ್ನೆ ಏನಾಗಿದೆ ಅಂದ್ರೆ ಅನಿರೀಕ್ಷಿತ ಅದು. ಯಾಕಂದ್ರೆ ಮಲ್ಕೊಂಡಿದ್ರಂತ ಅಲ್ಲಿ ನದಿ ತೀರ ಏನಿದೆ ಅಲ್ಲಿ ಕೆಲವರು ಮಲ್ಕೊಂಡಿದ್ರಂತೆ. ಸೊ ಆ ಟೈಮ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ ಕೆಲವು ಜನ. ಆ ಟೈಮ್ ಬಂದ ತಕ್ಷಣ ಏಕಾಕಿ ಹೋಗಿರೋದ್ರಿಂದ ಯಾರು ಮಲ್ಕೊಂಡಿದ್ದಾರೆ ಅವ್ರ ಮೇಲೆ ಈ ತರ ಘಟನೆ ಆಗಿದೆ. ಓಕೆ ಓಕೆ ಓಕೆ. ಬಟ್ ಅಲ್ಲಿ ನೀವು ಕಂಡಂತೆ ಒಂದೇ ಸ್ಥಳದಲ್ಲಿ ಅನೇಕ ಜನ ಸೇರ್ತಾರೆ ಅಂತ ಹೇಳಿದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಅಲ್ವಾ? ಈಗ ಒಂದು ಮನೆಯಲ್ಲಿ ನಾವು 4 ಜನ ಇದ್ದೀವಿ ಅಂತ ಹೇಳಿದಾಗ 10 ಜನ ಬಂದಾಗ ವ್ಯತ್ಯಾಸಗಳಾಗುತ್ತೆ ಹಾಗೆ ಅಂತ ಅಂದುಕೊಳ್ಳೋಣ. ಬಟ್ ನೀವು ಗಮನಿಸಿದ ಹಾಗೆ ಕಾನೂನು ಮತ್ತು ಸುವ್ಯವಸ್ಥೆ, ಪೊಲೀಸರ ವ್ಯವಸ್ಥೆ, ಉಳ್ಕೊಳ್ಳೋಕೆ ವ್ಯವಸ್ಥೆ, ಸ್ಥಾನಕ್ಕೆ ವ್ಯವಸ್ಥೆ ಎಲ್ಲವೂ ಅಚ್ಚುಕಟ್ಟಾಗಿದೆ ಅಂತ ಅನಿಸುತ್ತಾ ನಿಮಗೆ? ಸೊ ನಾನು ಎಲ್ಲಾ ಸೆಕ್ಟರ್ ನೋಡಿಲ್ಲ, ಅರೌಂಡ್ 3 to 4 ಸೆಕ್ಟರ್ ಅಷ್ಟೇ ನಾವು ಓಡಾಡಿದ್ದು. ಸೊ ಹಾಗಾಗಿ ಪೊಲೀಸ್ ವ್ಯವಸ್ಥೆ ಅಂತೂ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಯಾವುದೇ ತೊಂದರೆ ಇಲ್ಲ. ಆಮೇಲೆ ಯಾರು ಅರೆಸ್ಟ್ಮೆಂಟ್ ಮಾಡೋರಾಗ್ಲಿ ಈ ತರದಾಗ್ಲಿ ಇಲ್ಲಿ ಎಲ್ಲ ಆ ತರದವ್ರು ಇಲ್ಲ ಜನಗಳು. ಸೊ ಸೇಫ್ ಇದೆ ಅನ್ಸುತ್ತೆ. ಬಟ್ ಇದೊಂದು ಅನ್ಯಾಚುರಲ್ ಇದು ಇನ್ಸಿಡೆಂಟ್ ಆಗಿದೆ. ಅದು ಈಗ ಬೆಳಗಾವಿಯಲ್ಲಿ ಪ್ರಾಣ ಕಳ್ಕೊಂಡ್ರಲ್ಲ, ಬೆಳಗಾವಿಯಲ್ಲಿ ಪ್ರಾಣ ಕಳ್ಕೊಂಡ್ರೆ ಅವ್ರು ಹೇಳ್ತಾ ಇದ್ರು ನಮ್ಮ ಬಚಾವ್ ಅಂತ ಕೂಗ್ತಾ ಇದ್ರು ಕೂಡ ಬಚಾವ್ ಮಾಡ್ಲಿಕ್ಕೆ ನಮ್ಗೆ ಯಾರು ಬರಲೇ ಇಲ್ಲ. ಅಲ್ಲಿನ ಜನ ಓಡ್ತಾ ಇದ್ರು, ತುಳಿತಾ ಇದ್ರು, ಮೊಬೈಲ್ನಲ್ಲಿ ವಿಡಿಯೋ ಮಾಡ್ತಾ ಇದ್ರು ಅಂತ. ಇಲ್ಲಿ ಲಕ್ಷಾಂತರ ಜನ ಇರ್ಬೇಕಾದ್ರೆ ಸೇರಿರ್ಬೇಕಾದ್ರೆ ಲೋಕಲ್ ಲೈಟ್ಸ್ ಎಷ್ಟ್ ಜನ ಅಂತ ಮಾಡಕ್ಕಾಗತ್ತೆ? ನಾವಿದ್ರು ನೀವಿದ್ರು ಇಲ್ಲ 100 ಜನ ಇದ್ರು ಒಟ್ಟಿಗೆ ಈ ತರ ಆದಾಗ ಕಷ್ಟ ಆಗತ್ತೆ ಮ್ಯಾನೇಜ್ ಮಾಡೋದು. ಓಕೆ, ನವೀನ್ ಕುಮಾರ್ BL ಅವರೇ ಧನ್ಯವಾದಗಳು ನಮ್ಮ ಜೊತೆ ಮಾಹಿತಿಯನ್ನು ಹಂಚ್ಕೊಂಡಿದ್ದಕ್ಕೆ.